ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ರಾಯರ ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದೆ. ತಂದೆ ತಾಯಿ ಸಮಾನರಾದ ಎಲ್ಲ ಗುರುಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಈ ನಿಮ್ಮ ಬೆಣ್ಣೆ ಅಂತ ಮನಸ್ಸಿನ ಬೆಣ್ಣೆ ನಗರಿ ಹುಡುಗ ಮಾಡುವ ನಮಸ್ಕಾರಗಳು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆದೆ. ಆಮೇಲೆ ನೋಡಿದ್ರೆ ಮನೇಲಿ ನೀರ್ ಖಾಲಿ ಆಗಿತ್ತು. ನೀರ್ ತರೋಕೆ ಅಂತ ಹೊರಗಡೆ ಹೋದೆ. ನೀರ್ ತಂದು ಮನೇಲಿಟ್ಟು ನಿನ್ನೆ ನೈಟ್ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೆ. ಅದಕ್ಕೆ ನಮ್ಮ ಅಣ್ಣ ಕರ್ಕೊಂಡು ರಾಯರ ದೇವಸ್ಥಾನಕ್ಕೆ ಹೊರಟೆ. ರಾಯರೇ ಎಲ್ರಿಗೂ ಒಳ್ಳೇದ್ ಮಾಡಪ್ಪ, ಎಲ್ರಿಗಿಂತ ಟೀ ನನಗೆ ಒಳ್ಳೇದ್ ಮಾಡಪ್ಪ ಅಂತ ಬೆಳ್ಕೊಂಡು ಅಲ್ಲಿ ಕೊಟ್ರ ಮಂತ್ರಾಕ್ಷತೆನ ತಲೆ ಮೇಲೆ ಹಾಕೊಂಡು ನಮ್ಮಣ್ಣ ಬರೋವರೆಗೂ ಅಲ್ಲೇ ಕಾಯ್ತಾ ಕೂತ್ಕೊಂಡಿದ್ದೆ. ಅಲ್ಲಿ ಬರ್ತೀನಲ್ವಾ ಅವನೇ ನಮ್ಮಣ್ಣ. ಟೈಮ್ ಆಯ್ತು ಅಂತ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಕೆಲ್ಸಕ್ಕೆ ಹೋದೆ. ಹೋಗ್ತಿದ್ದಂತೆ ಕಸ್ಟಮರ್ಸ್ ತುಂಬಾ ಜನ ಇದ್ರು. ಅವ್ರನ್ನೆಲ್ಲ ಅಟೆಂಡ್ ಮಾಡಿ ಸುಸ್ತಾಗೋಯ್ತು. ಮುಂದೇನಿಲ್ಲ, 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಫ್ಯಾನ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೆ ಟೈಮ್ ನೋಡ್ತೀನಿ 3 ಗಂಟೆ ಆಗಿತ್ತು. ಅದೇ ಟೈಮಿಗೆ ನಮ್ಮಣ್ಣ ಫೋನ್ ಮಾಡ್ದ, ಮನೆ ಊಟಕ್ಕೆ ಹೋಗೋಣ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅಂಗಡಿಗೆ ಹೋದೆ. ಇವತ್ತಿನ ಕೆಲ್ಸನೂ ಆಯ್ತು, ಟೈಮ್ ಆಯ್ತು, ಸೀದಾ ಮನೆಗೆ ಹೋದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.